ಮೊದಲ ಪಟ್ಟಿ ರಿಲೀಸ್ ಆಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೊದಲ ಪಟ್ಟಿ ಬಿಡುಗಡೆ ಆಗಿದೆ. ಈಗ ಎರಡನೇ ಪಟ್ಟಿಗೆ ಅಂತಿಮ ಹಂತದಲ್ಲಿದೆ. ಸಾಕಷ್ಟು ಆಕಾಂಕ್ಷಿಗಳು ಕೂಡ ರೇಸ್ನಲ್ಲಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಟ ಸಾಧು ಕೋಕಿಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ಒಂದು ಜವಾಬ್ದಾರಿ ಕೂಡ ಕೊಟ್ಟಿದೆ. ಜೊತೆಗೆ ಇನ್ನೊಂದು ಅಂದ್ರೆ ಎಲೆಕ್ಷನ್ಗೆ ಏನಾದರೂ ಸಾಧು ಕೋಕಿಲ್ ಅವರು ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರೆ? ಇಲ್ಲ, ನಾನು ಯಾವುದು ಅಭ್ಯರ್ಥಿ ಅಂತ ನಾನು ಕೇಳಿಲ್ಲ, ನಾನು ಕೇಳೋದು ಇಲ್ಲ. ಯಾಕೆಂದರೆ ಒಬ್ಬ ಕಲಾವಿದನಾಗಿ ನಾನು ಎಲ್ರಿಗೂ ಸೇರಿದವನು, ಎಲ್ಲ ಪಕ್ಷಕ್ಕೆ ಅಲ್ಲ, ಎಲ್ಲ ಧರ್ಮಕ್ಕೂ ಎಲ್ಲ ಸಮುದಾಯಕ್ಕೂ ಸೇರಿದವನು ನಾನು. ಅದರಿಂದಾಗಿ ಒಬ್ಬ ಕಲಾವಿದನಾಗಿ ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಧು ಕೋಕಿಲ್ ಅವರು ಬೆಂಗಳೂರು ಸೆಂಟ್ರಲ್ನಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗ್ತಾ ಇದ್ದಾರೆ. ನಾನೆಲ್ಲ ಅದರ ಅಭಿಯಾನ ಬಂದು ನಮ್ಮ ಕ್ರಿಶ್ಚಿಯನ್ ಸಮುದಾಯದಿಂದ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಸೆ ಇದೆ, ಒಬ್ಬ ಕ್ರಿಶ್ಚಿಯನ್ ಅವ್ರಿಗೆ ನಮ್ಮ ಅಂದರೆ ಸೆಂಟ್ರಲ್ ಕೊಡಬೇಕು ಅನ್ನೋದು ಅವ್ರಿಗೆ ಆಸೆ ಇದೆ. ಅವರು ಆ ಒಂದು ಅಭಿಯಾನ ನಡೆಸ್ತಾ ಇದ್ದಾರೆ, ಅವರು ಕೇಳ್ತಾ ಇದ್ದಾರೆ. ಸರ್, ಈ ಬಗ್ಗೆ ಸಮುದಾಯ ನಾಯಕರಾಗ್ಬೋದು ಅಥವಾ ನೀವಾಗ್ಬೋದು, ಕಾಂಗ್ರೆಸ್ ನಾಯಕರ ಮುಂದೆ ಈ ಬೇಡಿಕೆ ಏನಾದರೂ ಇಟ್ಟಿದ್ದೀರಾ ಅಂತ? ಕಾಂಗ್ರೆಸ್ ನಾಯಕರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಸುಮಾರು ಜನ. ಅದಕ್ಕೆ ಕ್ರಿಶ್ಚಿಯನ್ ನಮ್ಮ ಬಿಷಪ್, ಆರ್ಚ್ ಬಿಷಪ್ ಏನಿದೆ, ಅವರು ಕೂಡ ಹೋಗಿ ಎಲ್ಲ ಮಾತಾಡಿ ಎಲ್ಲ ಮಾಡಿದ್ದಾರೆ. ಆದರೆ ನಮ್ಮ ಪಕ್ಷಕ್ಕೆ ಗೊತ್ತಿರ್ತದೆ ಯಾರನ್ನ ನಿಲ್ಲಿಸ್ಬೇಕಲ್ಲಿ ಸೆಂಟ್ರಲಲ್ಲಿ ಅಂತ. ಅವರು ಅದ್ರ ಪ್ರಕಾರ ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಒಂದು ಕಡೆ ಸಾಧು ಕೋಕಿಲ್ ಅವರು ವಿಧಾನ ಪರಿಷತ್ ಸದಸ್ಯರಾಗೋದಕ್ಕೂ ಸಾಕಷ್ಟು ಒಂದಿಷ್ಟು ವರ್ಕೌಟ್ ಮಾಡಿದ್ರು. ಈಗ ಏನಾದರೂ ಸೆಂಟ್ರಲ್ನಿಂದ, ಬೆಂಗಳೂರು ಸೆಂಟ್ರಲ್ನಿಂದ ಲೋಕಸಭಾ ಚುನಾವಣೆಗೆ ರಾಜಕೀಯ ಕಸರತ್ತು ಮಾಡ್ತಾ ಇದ್ದಾರೆ ಅಂತ? ನಾನು ಕಸರತ್ತು ಮಾಡ್ತಾ ಇಲ್ಲ ಬ್ರದರ್. ನಾನು ಕಲಾವಿದ, ನಾನು ಹುಟ್ಟಿದ್ದು ಗೊತ್ತು, ನಾನು ಹೆಂಗೆ ಬೆಳೆದೆ ಅಂತ ಜನರಿಗೆ ಗೊತ್ತು, ಹೆಂಗೆ ಬೆಳೀತಾ ಇದ್ದೀನಿ ಅಂತ ಗೊತ್ತು, ನಾನು ಏನು ಮಾತಾಡ್ತೀನಿ ಇವನು ಬಡವರ ಗೋಸ್ಕರ ಆಗಲಿ ಸಮಾಜಕ್ಕೋಸ್ಕರ ಆಗಲಿ ಇದ್ರೂ ಕೂಡ ಎಂಥ ಒಳ್ಳೆ ಕೆಲಸ ಮಾಡಬಹುದಾ ಅನ್ನೋದು ಜನರಿಗೆ ಗೊತ್ತಿದೆ. ಅದರಿಂದ ಪಕ್ಷ ಏನು ಡಿಸೈಡ್ ಮಾಡಿದ್ರು ನಾನು ಈಗ ಅವ್ರು ಬೇಡಪ್ಪ ನೀನು ಕೆಲಸ ಮಾಡ್ಕೊಂಡು ಹೋಗಿ, ಅಕಾಡೆಮಿಲಿ ಆಲ್ರೆಡಿ ನಾನು ಕೊಟ್ಟಿದ್ದಾರೆ, ಒಂದು ಸ್ಟೆಪ್ ಮೇಲೆ ಹೋಗಿದ್ದೀನಿ, ಆ ಕೆಲಸ ನೀನು ಮಾಡ್ಕೊಂಡು ಹೋಗಂದ್ರೆ ಅಷ್ಟೇ ನಾನು ಕೆಲಸ ಮಾಡ್ಕೊಂಡು. ಸರ್, ಈಗ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆಗಳು ಕೂಡ ಖಾಲಿ ಆಗ್ತಾ ಇರೋಂಥದ್ದು, ಮತ್ತೆ ಏನಾದರೂ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಯಾವುದಕ್ಕೆ? ವಿಧಾನ ಪರಿಷತ್ ಆಗ್ತದೆ. ನಾನು ಅದನ್ನು ಬೇಡಿಕೆ ಮುಂಚೆನೇ ಇಟ್ಟಿದ್ದೆ. ಎಲ್ರಿಗೂ ಗೊತ್ತು ನಾನು ಎಷ್ಟು ಕೆಲಸ ಮಾಡಿದ್ದೀನಿ, ಕಾಂಗ್ರೆಸ್ಗೋಸ್ಕರ ಮಾಡ್ತಾನೇ ಇರ್ತೀನಿ. ಇನ್ನು ಮುಂದಕ್ಕೂ ನನಗೆ ಯಾವುದೇ ಅಧಿಕಾರ ಕೊಡದೇ ಹೋದ್ರೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಕೆಲಸ ಮಾಡ್ತಾ ಇರ್ತೀನಿ. ಇದು ನಮ್ಮ ಇದು ಏನು ಶಪಥ ಅಂತ ಹೇಳ್ತಾರಲ್ಲ ಅದು. ಅದರಿಂದ ಒಂದು ಸ್ಟೆಪ್ ಕೊಟ್ಟಿದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಖಾಲಿ ಆಗೋ ಟೈಮಲ್ಲಿ MLC ಏನೋ ಮಾಡಿದ್ರೆ ನಮ್ಮ ಏನು ಈ ಕ್ರಿಶ್ಚಿಯನ್ ಸಮುದಾಯಕ್ಕೆ ಒಂದು ವಾಯ್ಸ್ ಇರುತ್ತೆ, ಅದನ್ನು ಅವರು ಪಕ್ಷದವ್ರು ಮಾಡ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಸಾಧು ಕೋಕಿಲ್ ಅವರು ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಹೆಲೆನ್ ಸ್ವಾಮಿ, TV5 ಬೆಂಗಳೂರು.